ಹಾಲು, ಮೊಸರು, ಬೆಣ್ಣೆ ಮೊದಲಾದವು. ಹಾಲನ್ನು ಆಕಾಶಕ್ಕೆ ತೋರಿಸಬಾರದೆಂದು ಹಿರಿಯರು ಹೇಳುವುದನ್ನು ಕೇಳಿದಾಗ ಅದೊಂದು ಬರಿಯ ಮೂಢನಂಬಿಕೆ ಎಂದು ನಿಮಗೆ ಅನಿಸಿರಬಹುದು. ಆದರೆ ನಿಜಕ್ಕೂ ಈ ಮಾತು ಹೆಚ್ಚು ಬೆಲೆಯುಳ್ಳದು. ಬೆಳಕು ಮತ್ತು ಅದಕ್ಕಿಂತಲೂ ಹೆಚ್ಚಾಗಿ ಬಿಸಿಲು ತಾಗಿದೊಡನೆ ಹಾಲಿನಲ್ಲಿರುವ ಕೆಲವು ಮುಖ್ಯವಾದ ಜೀವಸತ್ವಗಳು, ಅದರಲ್ಲೂ B2 ಮತ್ತು C ವಿಟಮಿನ್ಗಳು ಬಹಳ ಬೇಗ ನಾಶವಾಗಲು ತೊಡಗುತ್ತವೆ ಮತ್ತು ಇದರಿಂದಾಗಿ ಹಾಲಿಗಿರೋ ರುಚಿಯೂ ಕಡಿಮೆಯಾಗಿ ಬಿಡುತ್ತದೆ. ಇತ್ತೀಚೆಗೆ ಹಾಲನ್ನು ಪ್ಲಾಸ್ಟಿಕ್ ಚೀಲದಲ್ಲಿ ತುಂಬಿಸಿ ಮಾರಾಟ ಮಾಡುವ ಕ್ರಮ ಬಳಕೆಗೆ ಬಂದಿದೆ. ಹೆಚ್ಚು ಮಂದಿ ಇವನ್ನು ನೈಲಾನ್ ನೆಟ್ಟು ಚೀಲಗಳಲ್ಲಿ ಹಾಕಿಕೊಂಡು ಇಲ್ಲವೇ ಕೈಯಲ್ಲಿ ಹಿಡಿದುಕೊಂಡು ಬಿಸಿಲಿನಲ್ಲಿ ನಡೆಯುತ್ತಾ ಹೋಗುತ್ತಾರೆ. ಇವರ ಮನೆಗೆ ತಲುಪುವಷ್ಟರಲ್ಲಿ ಆ ಹಾಲಿನಲ್ಲಿರುವ ಜೀವಸತ್ವಗಳ ಹೆಚ್ಚಿನಂಶವು ಬಿಸಿಲು ತಾಗಿ ನಾಶವಾಗಿ ಬಿಟ್ಟಿರುತ್ತವೆ. ಬಾಟಲಿಗಳು ಪಾರದರ್ಶಕಗಳಾಗಿರುವುದರಿಂದ ಅವುಗಳಲ್ಲಿ ತುಂಬಿಸಿರುವ ಹಾಲನ್ನು ಹೆಚ್ಚು ಹೊತ್ತು ಬಿಸಿಲಿಗೆ ಇಲ್ಲವೇ ಬೆಳಕೇ ಹಿಡಿದರೆ ಅದರಲ್ಲಿರುವ ಜೀವಸತ್ವಗಳು ನಷ್ಟವಾದವು. ಹಾಲನ್ನು ಬಿಸಿ ಮಾಡುತ್ತಿರುವಾಗಲೂ ಅದರ ಮೇಲೆ ಬೆಳಕು ಬೀಳುತ್ತದೆ, ಆದರೆ ಅದರಲ್ಲಿರುವ ಜೀವಸತ್ವಗಳು ಹೆಚ್ಚಿನ ಪ್ರಮಾಣದಲ್ಲಿ ನಷ್ಟವಾಗಬಲ್ಲವು. ಹಾಗಾಗಿ ಹಾಲನ್ನು ಮಿಲ್ಕ್ ಬಾಯ್ಲರ್ನಂತಹ ಪಾತ್ರೆಗಳಲ್ಲಿ ಮುಚ್ಚಿ ಕುದಿಸುವುದು ಒಳ್ಳೆಯದು. ಇಂತಹ ಪಾತ್ರೆಗಳಲ್ಲಿ ಕುದಿಸುವಾಗ ಹಾಲು ಒಳಗೆ ಬೀಳುವ ಹೆದರಿಕೆಯೂ ಇಲ್ಲ. ಆದರೆ 1 ಲೀಟರ್ನ ಮಿಲ್ಕ್ ಬಾಯ್ಲರ್ನಲ್ಲಿ 1 ಲೀಟರ್ಗಿಂತ ಹೆಚ್ಚು ಹಾಲು ಹಾಕಿದರೆ ಆದರೆ ಹಾಲು ಹೊರಚೆಲ್ಲೀತು. ಬೇರೆ ಪಾತ್ರೆಯಲ್ಲಿ ಹಾಲು ಕಾಯಿಸುವಾಗ ಹತ್ತಿರ ಒಂದು ಲೋಟದಲ್ಲಿ ಸ್ವಲ್ಪ ನೀರಿಟ್ಟುಕೊಳ್ಳಿ. ಹಾಲು ಉಕ್ಕಿ ಬರಲು ಶುರುವಾದರೆ ಕೂಡಲೇ ಸ್ವಲ್ಪ ನೀರು ಚಿಮುಕಿಸಿ ಅದು ಒಲೆಯ ಮೇಲೆ ಬೀಳುವುದನ್ನು ತಪ್ಪಿಸಬಹುದು. ಹಾಲನ್ನು ಕುದಿಸುವ ಪಾತ್ರೆಗೆ ಮೊದಲು ಸ್ವಲ್ಪ ನೀರು ಹುಯ್ದು ಆಮೇಲೆ ಹಾಲು ಹಾಕಬೇಕು. ಇದರಿಂದ ಹಾಲು ತಳ ಸೀದು ಹೋಗದಂತೆ ಮಾಡಬಹುದು. ಹಾಲಿನ ಪಾತ್ರೆಯನ್ನು ತೊಳೆದ ಮೇಲೆ ಅದನ್ನು ಹಾಗೆಯೇ ಒಣಗಲು ಬಿಡಿರಿ. ಬಟ್ಟೆಯಲ್ಲಿ ಒರೆಸಿದರೆ ಆದರೆ ಹೆಚ್ಚು ಬ್ಯಾಕ್ಟೀರಿಯಾಗಳು ಬಟ್ಟೆಯ ಮೂಲಕ ಪಾತ್ರೆಯಲ್ಲಿ ಸೇರಿಕೊಳ್ಳುತ್ತವೆ ಮತ್ತು ಹಾಲಿನಲ್ಲಿ ಇವು ಬಹಳ ಬೇಗ ಹೆಚ್ಚಾಗಿ ಅದನ್ನು ಕೆಡಿಸುತ್ತವೆ. ಹಾಲನ್ನು ಕೆಡದಂತೆ ಇರಿಸಲು ನೀವು ಮಾಡಬೇಕಾಗಿರುವ ಕೆಲಸಗಳಲ್ಲಿ ತುಂಬ ಮುಖ್ಯವಾದ ಕೆಲಸವೆಂದರೆ ಅದರಲ್ಲಿರುವ ಬ್ಯಾಕ್ಟೀರಿಯಾಗಳು ಹೆಚ್ಚಾಗದಂತೆ ನೋಡಿಕೊಳ್ಳುವುದು. ಸಾಮಾನ್ಯವಾಗಿ 40 ಡಿಗ್ರಿ ಫ್ಯಾರನ್ಹೀಟ್ ಬಿಸಿ ಇರುವ ಹಾಲಿನಲ್ಲಿ ಒಂದು ಬ್ಯಾಕ್ಟೀರಿಯಾ ಒಂದು ದಿವಸದಲ್ಲಿ 4 ಒಡೆದು ಕೊಳ್ಳುವುದಾದರೆ 68 ಡಿಗ್ರಿ ಬಿಸಿ ಇರುವ ಹಾಲಿನಲ್ಲಿ ಅದಷ್ಟೇ ಸಮಯದಲ್ಲಿ 6000 ಬ್ಯಾಕ್ಟೀರಿಯಾಗಳಾಗಬಲ್ಲದು. ರೆಫ್ರಿಜರೇಟರ್ನಲ್ಲಿ ಹಾಲು ತುಂಬ ತಣ್ಣಗಾಗಿ ಇರುತ್ತದೆ, ಸುಮಾರು 36 ಡಿಗ್ರಿ, ಮತ್ತು ಈ ಬಿಸಿಯಲ್ಲಿ ಬ್ಯಾಕ್ಟೀರಿಯಾಗಳು ಅಷ್ಟೊಂದು ಬೇಗ ಹೆಚ್ಚುವುದಿಲ್ಲ. ಹಾಗಾಗಿ ಅದರಲ್ಲಿ ಹಾಲು 2-3 ದಿವಸ ಕೆಡದೆ ಇರುತ್ತದೆ. ಮನೆಯಲ್ಲಿ ರೆಫ್ರಿಜರೇಟರ್ ಇಲ್ಲದಿದ್ದರೆ ಒಂದು ದೊಡ್ಡ ಪಾತ್ರೆಯಲ್ಲಿ ತಣ್ಣೀರನ್ನು ಹುಯ್ದು ಅದರೊಳಗೆ ಕುದಿಸಿದ ಹಾಲನ್ನು ತಣ್ಣಗಾದ ಬಳಿಕ ಇರಿಸಬಹುದು. ಈ ತಣ್ಣೀರು ಹಾಲನ್ನು ತಣ್ಣಗಾಗಿರಿಸಿ ಹೆಚ್ಚು ಬೇಗನೆ ಕೆಡದಂತೆ ನೋಡಿಕೊಳ್ಳುತ್ತದೆ. ಇದರಿಂದಾಗಿ ಹಾಲಿಗೆ ಇರುವೆ ಮೊದಲಾದವುಗಳು ಬರುವುದನ್ನು ತಪ್ಪಿಸಬಹುದು. ಹಾಲನ್ನು ಕುದಿಸಿದಾಗ ಅದು ಹೆಚ್ಚು ಬಿಸಿಯಾಗುವುದರಿಂದ ಅದರಲ್ಲಿರುವ ಹೆಚ್ಚಿನ ಬ್ಯಾಕ್ಟೀರಿಯಾಗಳು ನಾಶವಾಗಿಬಿಡುತ್ತವೆ. ಹಾಗಾಗಿ ಒಮ್ಮೆ ಕುದಿಸಿದ ಹಾಲು ಕುದಿಸದಿರುವ ಹಾಲಿಗಿಂತ ಹೆಚ್ಚು ಸಮಯ ಕೆಡದೆ ಇರುತ್ತದೆ. ಆದರೆ ಕೋಣೆಯ ಬಿಸಿಯಲ್ಲಿ ಬ್ಯಾಕ್ಟೀರಿಯಾಗಳು ಬಹಳ ಬೇಗ ಹೆಚ್ಚುವುದರಿಂದ ಕುದಿಸಿದ ಹಾಲು ಆ ಬಿಸಿಗೆ ತಲುಪುವ ಮೊದಲೇ ಅದನ್ನು ತುಂಬ ತಣ್ಣಗಾಗುವಂತೆ ಮಾಡಬೇಕು. ಇದಕ್ಕಾಗಿ ಬಿಸಿ ಹಾಲು ಸ್ವಲ್ಪ ತಣ್ಣಗಾದ ಕೂಡಲೇ ಅದನ್ನು ರೆಫ್ರಿಜರೇಟರ್ನೊಳಗೆ ಇರಿಸಬೇಕು. ರೆಫ್ರಿಜರೇಟರ್ ಇಲ್ಲದವರಿಗೆ ಹಾಲನ್ನು ಬೇಸಿಗೆಯಲ್ಲಿ ರಾತ್ರಿವರೆಗೂ ಕೆಡದಂತೆ ಇರಿಸುವುದು ಹೆಚ್ಚು ತೊಂದರೆಯ ವಿಷಯ. ಇದಕ್ಕಾಗಿ ಅವರು ಒಂದು ಉಪಾಯವನ್ನು ಮಾಡಬಹುದು. ತುಂಬ ಬಿಸಿ ಮಾಡಿದಾಗಲೂ ಹಾಲಿನಲ್ಲಿರುವ ಬ್ಯಾಕ್ಟೀರಿಯಾಗಳು ನಾಶವಾಗುವುದರಿಂದ ಬೆಳಗ್ಗೆ ಕುದಿಸಿಟ್ಟಿರುವ ಹಾಲನ್ನು ಹೆಚ್ಚು ಸೆಕೆ ಇರುವ ಸಮಯದಲ್ಲಿ ಒಮ್ಮೆ ಮಧ್ಯಾಹ್ನ ಮತ್ತು ಇನ್ನೊಮ್ಮೆ ಸಂಜೆ ಹೀಗೆ 2 ಸಲ ಕುದಿಸಿ ಇಡಬೇಕು. ಹೀಗೆ ಕುದಿಸುವಾಗ ಪ್ರತಿಯೊಂದು ಸಲವೂ ಚೊಕ್ಕಟವಾದ ಬೇರೊಂದು ಪಾತ್ರೆಗೆ ಹಾಲನ್ನು ಹಾಕಿ ಕುದಿಸಬೇಕು. ಮನೆಯ ಹಸುವಿನ ಹಾಲನ್ನು ಬೆಳಿಗ್ಗೆ ಒಮ್ಮೆ ಕುದಿಸಿಟ್ಟರೆ ಸಂಜೆವರೆಗೆ ಕುದಿಸದೇ ಇದ್ದರೂ ಅದು ಕೆಡುವುದಿಲ್ಲ. ಆದರೆ ಡೈರಿಯಿಂದ ತಂದ ಹಾಲನ್ನು ದಿನಕ್ಕೆ 2 ಸಲ ಕುದಿಸಬೇಕಾಗುತ್ತದೆ. ಈ ರೀತಿ ಕುದಿಸುವುದರಿಂದ ಬ್ಯಾಕ್ಟೀರಿಯಾಗಳಿಗೆ ಹೆಚ್ಚು ಬೆಳೆಯಲು ಅವಕಾಶ ಸಿಗುವುದಿಲ್ಲವಾದುದರಿಂದ ಹಾಲು ರಾತ್ರಿಯವರೆಗೂ ಕೆಡದೆ ಉಳಿಯುತ್ತದೆ. ಮಧ್ಯಾಹ್ನ ಕೊಂಡುಕೊಂಡ ಹಾಲನ್ನು ಕುದಿಸಿದ ಬಳಿಕ ರಾತ್ರಿ ಇನ್ನೊಮ್ಮೆ ಕುದಿಸಿಟ್ಟರೆ ಮಾರನೇ ದಿವಸ ಬೆಳಿಗ್ಗೆಯೂ ಬಳಸಬಹುದು. ಆದರೆ ಈ ರೀತಿ 2-3 ಸಲ ಕುದಿಸುವಾಗ ಹಾಲಿನಲ್ಲಿರುವ ಜೀವಸತ್ವಗಳಲ್ಲಿ ಹೆಚ್ಚಿನಂಶವು ನಾಶವಾಗಿ ಬಿಡುತ್ತವೆ ಮತ್ತು ಆ ಹಾಲಿನ ರುಚಿಯೆಲ್ಲ ಹೋಗಿ ಅದು ಸಪ್ಪೆಯಾಗಿ ಬಿಡುತ್ತದೆ. ಹಾಗಾಗಿ ಈ ಕ್ರಮವನ್ನು ತುಂಬ ಅಪರೂಪಕ್ಕೆ ಮಾತ್ರವೇ
ಬಳಸಿಕೊಳ್ಳುವುದು ಒಳ್ಳೆಯದು. ಡೈರಿಗಳಲ್ಲಿ ಹಾಲು ಕೆಡದಂತೆ ಅದನ್ನು ಪ್ಯಾಸ್ಚರೈಸ್ ಮಾಡುತ್ತಾರೆ. ಇದಕ್ಕಾಗಿ ಹಾಲನ್ನು ಬಿಸಿ ಮಾಡಿ 145-150 ಡಿಗ್ರಿ ಫ್ಯಾರನ್ಹೈಟ್ನಲ್ಲಿ ಅರ್ಧ ಗಂಟೆಯಷ್ಟು ಹೊತ್ತು ಇರಿಸಿ ಆಮೇಲೆ ತಣಿಸುತ್ತಾರೆ. ಇಲ್ಲವೇ 160 ಡಿಗ್ರಿ ಫ್ಯಾರನ್ಹೈಟ್ನಲ್ಲಿ 20 ಸೆಕೆಂಡುಗಳಷ್ಟೇ ಕಾಲ ಇರಿಸಿ ಆಮೇಲೆ ಕೂಡಲೇ ತಣ್ಣಗೆ ಮಾಡುತ್ತಾರೆ. ಹೀಗೆ ಬಿಸಿ ಮಾಡುವುದರಿಂದ ಹಾಲನ್ನು ಕೆಡಿಸುವ ಬ್ಯಾಕ್ಟೀರಿಯಾಗಳು ಮಾತ್ರವಲ್ಲದೆ ಅದನ್ನು ಸೇವಿಸಿದವರಿಗೆ ಟೈಫಾಯ್ಡು, ಡಿಫ್ತೀರಿಯಾ ಮೊದಲಾದ ಕಾಯಿಲೆಗಳು ಬರುವಂತೆ ಮಾಡಬಲ್ಲ ಬ್ಯಾಕ್ಟೀರಿಯಾಗಳು ಕೂಡ ನಾಶವಾಗುತ್ತವೆ. ಡೈರಿಯಲ್ಲಿ ಸಿಗುವಂತಹ ಪ್ಯಾಸ್ಚರೈಸ್ ಮಾಡಿದ ಹಾಲಿನಲ್ಲಿ ಮೊಸರು ಮಾಡುವ ಬ್ಯಾಕ್ಟೀರಿಯಾಗಳೆಲ್ಲ ನಾಶವಾಗಿರುವುದರಿಂದ ಅಂತಹ ಹಾಲನ್ನು ಮನೆಯಲ್ಲಿ ತಂದು ಬಿಸಿ ಮಾಡುವಾಗ ಅದು ಒಡೆದು ಮೊಸರಾಗಿದೆಯಾದರೆ ಹಾಗಾಗಲು ಹಾಲಿನಲ್ಲಿ ಗಾಳಿಯಲ್ಲಿ ಬಂದು ಸೇರಿರುವ ಬೇರೆ ಯಾವುದಾದರೂ ಬ್ಯಾಕ್ಟೀರಿಯಾ ಕಾರಣವಿರಬಲ್ಲುದು ಮತ್ತು ಈ ಬ್ಯಾಕ್ಟೀರಿಯಾ ನಮ್ಮ ದೇಹಕ್ಕೆ ಹಾನಿಕಾರಕವಾಗಿರಬಲ್ಲುದು. ಹಾಗಾಗಿ ಅಂತಹ ಒಡೆದು ಹೋಗಿರುವ ಹಾಲನ್ನು ಬಳಸದಿರುವುದೇ ಒಳ್ಳೆಯದು. ಕುದಿಸುವಾಗ ಮತ್ತು ಆಮೇಲೆ ತಣಿಯುವಾಗ ಹಾಲಿನ ಪಾತ್ರೆಯನ್ನು ಮುಚ್ಚಿ ಇರಿಸಿದರಾದರೆ ಹಾಲಿನಲ್ಲಿ ಕೆನೆ ಕಟ್ಟುವುದಿಲ್ಲ. ನಿಮಗೆ ಹಾಲಿನಲ್ಲಿ ಕೆನೆ ಕಟ್ಟುವುದು ಬೇಡವಾದಲ್ಲಿ ಪಾತ್ರೆಯನ್ನು ಹೀಗೆ ಮುಚ್ಚಿ ಇರಿಸಬಹುದು. ಅದಕ್ಕೆ ಬದಲು ಹಾಲಿನಲ್ಲಿ ಚೆನ್ನಾಗಿ ಕೆನೆ ಕಟ್ಟಬೇಕೆಂದಿದ್ದರೆ ಹಾಲು ಕುದಿದೊಡನೆ ಮುಚ್ಚಳವನ್ನು 10 ಮಿನಿಟ್ ತೆಗೆದಿರಿಸಬೇಕು. ಬರೀ ಹಾಲಿನಲ್ಲಿ ಮಾಡಿರುವ ಟೀ ಇಲ್ಲವೇ ಕಾಫಿಯನ್ನು ಕಪ್ಪಿನಲ್ಲಿ ಹಾಕಿದ ಮೇಲೆ ಮುಚ್ಚಳ ಮುಚ್ಚದೇ ಇರಿಸಿದರಾದರೆ ಕೆನೆ ಕಟ್ಟೀತು. ಹಾಲು ಹಾಕಿ ಮಾಡಿದ ಕಸ್ಟರ್ಡು, ಪಾಯಸ, ಸಾಸು ಮೊದಲಾದವುಗಳ ಮೇಲ್ಭಾಗದಲ್ಲಿ ಕೆನೆಗಟ್ಟದಿಂತಿರಬೇಕಾದರೆ ಅವನ್ನು ಒಲೆಯಿಂದ ಕೆಳಗಿರಿಸಿದೊಡನೆ ಮೇಲ್ಭಾಗಕ್ಕೆ ಸ್ವಲ್ಪ ಸಕ್ಕರೆ ಚಿಮುಕಿಸಬೇಕು. ಇಲ್ಲವೇ ಬಿಗಿಯಾಗಿ ಮುಚ್ಚಳ ಮುಚ್ಚಿ ಇರಿಸಬೇಕು. ಮನೆಯಲ್ಲಿ 1 ಡಬ್ಬ ಹಾಲಿನ ಪುಡಿಯನ್ನು ತಂದಿರಿಸಿಕೊಂಡರೆ ಅರ್ಜೆಂಟಿನಲ್ಲಿ ಹಾಲು ತಯಾರಿಸಿಕೊಳ್ಳಲು ಅದು ಉಪಯೋಗಕ್ಕೆ ಬರುತ್ತದೆ. ಅಲ್ಲದೆ ಡೈರಿಯಲ್ಲಿ ಸಿಗುವ ಹಾಲು ಹೆಚ್ಚು ನೀರಾಗಿದೆ ಎಂದಾದರೆ ಅದನ್ನು ಗಟ್ಟಿ ಮಾಡುವುದಕ್ಕೂ ಹಾಲಿನ ಪುಡಿಯನ್ನು ಬಳಸಿಕೊಳ್ಳಬಹುದು. ಮುಖ್ಯವಾಗಿ 2 ಬಗೆಯ ಹಾಲಿನ ಪುಡಿಗಳು ಮಾರ್ಕೆಟ್ನಲ್ಲಿ ಸಿಗುತ್ತವೆ. ಫುಲ್ ಕ್ರೀಮ್ ಹಾಲಿನ ಪುಡಿ ಮತ್ತು ಸ್ಕಿಮ್ ಮಾಡಿದ ಅಂದರೆ ಕೆನೆ ತೆಗೆದ ಹಾಲಿನ ಪುಡಿ. ಇವುಗಳಲ್ಲಿ ಮೊದಲನೇದಕ್ಕೆ ಅದರಲ್ಲಿರುವ ಬೆಣ್ಣೆಯ ಜಿಡ್ಡು ಅಂಶದಿಂದಾಗಿ ಸ್ವಲ್ಪ ಅಡ್ಡ ವಾಸನೆ ಇರುತ್ತದೆ. ಸ್ಕಿಮ್ ಮಾಡಿರುವ ಹಾಲಿನ ಪುಡಿಯಲ್ಲಿ ಬೆಣ್ಣೆಯ ಅಂಶ ಇರುವುದಿಲ್ಲವಾದ್ದರಿಂದ ಅದಕ್ಕೆ ಆ ರೀತಿಯ ವಾಸನೆ ಇರುವುದಿಲ್ಲ. ಹಾಲಿನ ಪುಡಿಯನ್ನು ನೀರಿನಲ್ಲಿ ಕರಗಿಸಲು ಸ್ವಲ್ಪ ಬೆಚ್ಚಗಿರುವ ನೀರನ್ನು ಬಳಸಿದರಾದರೆ ಕರಗಿಸಲು ಸುಲಭವಾಗುತ್ತದೆ. ಅಲ್ಲದೆ ಅದನ್ನು ತಿರುವಲು ಸ್ಪೂನಿನ ಬದಲು ಫೋರ್ಕನ್ನು ಬಳಸಿದರಾದರೆ ಪುಡಿ ಬಹಳ ಸುಲಭದಲ್ಲಿ ಕರಗುತ್ತದೆ. ಮಾವಿನ ಹಣ್ಣಿನ ರಸದಂತಹ ಹುಳಿಯಿರುವ ವಸ್ತುವಿಗೆ ಹಾಲು ಸೇರಿಸಬೇಕಿದ್ದಲ್ಲಿ ಆ ವಸ್ತು ಮತ್ತು ಹಾಲು ಇವೆರಡೂ ತಣ್ಣಗಿರಬೇಕು. ಇಲ್ಲವಾದರೆ ಹಾಗೆ ಸೇರಿಸಿದೊಡನೆ ಹಾಲು ಒಡೆದು ಮೊಸರಾದೀತು. ಪಾಯಸಕ್ಕೆ ಬಳಸಲು ಹಾಲಿನ ಬದಲು ತೆಂಗಿನಕಾಯಿಯ ತುರಿಗೆ ನೀರು ಸೇರಿಸಿ ರುಬ್ಬಿ ಅದರಿಂದ ಹಿಂಡಿ ತೆಗೆದ ಹಾಲನ್ನು ಬಳಸಲು ಬರುತ್ತದೆ. ಆದರೆ ಈ ಹಾಲು ಕುದಿಸಿದಾಗ ತೆಳ್ಳಗಾಗಿ ಬಿಡುತ್ತದೆ. ಹಾಗಾಗಿ ಇದನ್ನು ಪಾಯಸಕ್ಕೆ ಸೇರಿಸಿದ ಬಳಿಕ ಕುದಿಸಬಾರದು. ಹಾಲಿನಲ್ಲಿ ಹಲವಾರು ಬಗೆಯ ಬ್ಯಾಕ್ಟೀರಿಯಾಗಳಿರುತ್ತವೆ. ಇವುಗಳಲ್ಲಿ ಕೆಲವು ಹಾಲನ್ನು ಮೊಸರು ಮಾಡುವವುಗಳು ಮತ್ತು ಇನ್ನೂ ಕೆಲವು ಅದನ್ನು ಕೆಡಿಸಿ ಹುಳಿಯಾಗುವಂತೆ ಮಾಡುವವುಗಳು. ಸಾಮಾನ್ಯವಾಗಿ ಹಾಲನ್ನು ಮೊಸರು ಮಾಡುವ ಬ್ಯಾಕ್ಟೀರಿಯಾಗಳು 90-120 ಡಿಗ್ರಿ ಫ್ಯಾರನ್ಹೈಟ್ ಬಿಸಿಯಲ್ಲಿ ಚೆನ್ನಾಗಿ ಹೆಚ್ಚುತ್ತಿದ್ದು ತಮ್ಮ ಕೆಲಸವನ್ನು ಸರಿಯಾಗಿ ಮಾಡಬಲ್ಲುವು. ಮತ್ತು ಹಾಲನ್ನು ಹಿಡಿಸುವ ಬ್ಯಾಕ್ಟೀರಿಯಾಗಳು ಇದಕ್ಕಿಂತ ಕಡಿಮೆ ಇರುವ ಎಂದರೆ 65-85 ಡಿಗ್ರಿ ಫ್ಯಾರನ್ಹೈಟ್ ಬಿಸಿಯಲ್ಲಿ ಚೆನ್ನಾಗಿ ಹೆಚ್ಚುತ್ತಿದ್ದು ಹೆಪ್ಪು ಹಾಕಿದ ಹಾಲು ಹುಳಿ ಹುಳಿಯಾದ ನೀರು ಮೊಸರಾಗುವಂತೆ ಮಾಡಬಲ್ಲುವು. ಆದರೆ ಹಾಲನ್ನು ಕಾಯಿಸಿದಾಗ ಈ 2 ಬಗೆಯ ಬ್ಯಾಕ್ಟೀರಿಯಾಗಳು ನಾಶವಾಗಿ ಬಿಡುತ್ತವೆ. ಹಾಗಾಗಿ ಕುದಿಸಿ ತಣಿಸಿದ ಹಾಲನ್ನು ಮೊಸರು ಮಾಡಬೇಕಿದ್ದರೆ ಅದಕ್ಕೆ ಮೊದಲು ಹೆಪ್ಪು ಹಾಕಬೇಕಾಗುತ್ತದೆ. ಎಂದರೆ 2 ಇಲ್ಲವೇ 3 ಚಮಚ ಮಜ್ಜಿಗೆ ಇಲ್ಲವೇ ಮೊಸರನ್ನು ಸೇರಿಸಬೇಕಾಗುತ್ತದೆ. ಹೀಗೆ ಸೇರಿಸುವ ಹೆಪ್ಪಿನಲ್ಲಿ ಮೊಸರು ಮಾಡುವ ಬ್ಯಾಕ್ಟೀರಿಯಾಗಳಿರುವುದರಿಂದ ಅವು ಸರಿಯಾದ ಬಿಸಿಯಿರುವ ಹಾಲಿನಲ್ಲಿ ಬಹಳ ಬೇಗ ಹೆಚ್ಚುತ್ತಾ ಹೋಗಿ ಆ ಹಾಲನ್ನು ಮೊಸರು ಮಾಡುತ್ತವೆ. ಒಳ್ಳೆಯ ದಪ್ಪವಾಗಿರುವ ಮತ್ತು ರುಚಿಯಾಗಿರುವ ಮೊಸರು ತಯಾರಾಗಬೇಕಿದ್ದರೆ ಹೆಪ್ಪು ಹಾಕಿದ ಹಾಲು ಮೊಸರಾಗುವಲ್ಲಿವರೆಗೆ 90-120 ಡಿಗ್ರಿ ಫ್ಯಾರನ್ಹೈಟ್ ಬಿಸಿಯ ಒಳಗೇನೆ ಅಂದರೆ ಹೆಚ್ಚು ಕಡಿಮೆ ಉಗುರು ಬೆಚ್ಚಗಾಗಿ ಉಳಿಯುವಂತೆ ನೋಡಿಕೊಳ್ಳಬೇಕು. ನಮ್ಮ ಮೈಯ ಬಿಸಿ 98.5 ಡಿಗ್ರಿ ಫ್ಯಾರನ್ಹೈಟ್
ಇದಕ್ಕಿಂತ ಸ್ವಲ್ಪ ಹೆಚ್ಚು ಎಂದರೆ ಸ್ವಲ್ಪ ಹೊತ್ತು ಬೆರಳನ್ನೇ ಅದ್ದಿ ಹಿಡಿಯಲು ಬರುವಷ್ಟು ಹಾಲು ಬಿಸಿ ಇದ್ದರೆ ಸೈ.